ಮಕ್ಕಳ ರೀ ಸಿದ್ದಣ್ಣ, ನಿಮ್ಮ ಮಗನಿಗೆ ಮದುವೆ ಮಾಡಬಾರ್ದ. ಏನು ಮಾತಾಡ್ತೀರಿ ರಮಣ? ನಮ್ಮ ಮಗ ಇನ್ನೂ ಕೂಸು ಅಲ್ಲೇನ್ರಿ, ಅವ ಇನ್ನೊಂದು ಕೂಸಿನ ಕೊಡ್ಲಾಕ ತಯಾರಾಗಿರ್ತಾನೆ. ರೀ ಶಾಂತಕ್ಕ, ನಿಮ್ಮ ಮಗಳಿಗೆ ಮದುವೆ ಮಾಡಬಾರ್ದ. ಏನು ಮಾತಾಡ್ತೀರಿ ರಾಚಕ್ಕ? ನಮ್ಮ ಮಗಳಿನ್ನೂ ಸಣ್ಣಕ್ಕೆ ಅಲ್ಲೇನ್ರಿ. ಈ ಬೆಳೆದು ನಿಂತಿರ್ತಕ್ಕಂಥ ಮಗಳು, ಅವಳ ಆಸೆ ಆಕಾಂಕ್ಷೆ ಏನು, ಅವಳ ಕನಸುಗಳೇನು? ನಾನು ನನ್ನ ಆತ್ಮೀಯರು ಕೆಲವು ಹಾಡ ಹೇಳ್ತೀನಿ ರೀ. ಯಾಕಂದರೆ ಕಟ್ಟಿಕಲ್ಲದು, ಯಾವುದನ್ನು ಎಲ್ಲೋ ಹಾಡಿದ್ರೆ ಮಜಾ ಅನ್ಸಂಗಿಲ್ಲ. ಅದು ನೀವು ಹೇಳಿರ್ತಕ್ಕಂಥ ಹಾಡಿಗೆ ನಾ ಬರ್ತೇನೆ. ಯಾಕಂತಂದ್ರೆ ಒಂದೊಂದೇ ಅದಕ್ಕೊಂದು ಕತೆ ಇರ್ತೈತಿ. ಆ ಕತೆ ಪ್ರಕಾರ ಹೋದ್ರೆ ಕಾರ್ಯಕ್ರಮದ ಮಜಬೂತ ಇರ್ತೈತಿ. ಹೀಗಾಗಿ ಬೆಳಗ ಮುಂಜಾನೆದಾಗ ನಾವು ಭಾಳ ವರ್ಷಗಳ ಹಿಂದೆ 73ನೇ ಇಸ್ವಿಯೊಳಗೆ ಕೆಲವು ಹಾಡ ಬರೆದೆ ರೀ. ಬೆಳಗ ಮುಂಜಾನೆದಾಗ ಕಣ್ಣೀರಿನ ಕಥೆ, ಕಲಿತ ಹುಡುಗಿ, ಮಾವನಿನ್ನ ಮಗಳ ತರಿ ಏನೈತಿ, ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವ, ಸಂಗವಕ್ಕನ ಮುದ್ದಿನ ಸೊಸೆ ಬಸೀರ, ಒಂದೋ ಎರಡೋ ನಿಮಗೆ ಹೇಳ್ತೇನೆ ರೀ. ಆವಾಗ ಹಾಡಿನ ಗುಚ್ಚನ ರೆಡಿ ಆಯ್ತು. ಅದರೊಳಗೆ ಒಂದು ಭಾಳ ವರ್ಷಗಳ ಹಿಂದಿಂದು ಈ ಹಾಡು. ಯಾಕಂದ್ರೆ ಮಕ್ಕಳು ಬಂದಿರೋದ್ರಿಂದ ಒಂದಿಷ್ಟು ಅವ್ರ ಜೀವನದಲ್ಲಿ ಆಗ್ತಕ್ಕಂಥ ಆಗು ಹೋಗುಗಳು, ಒಂದು ಘಟನೆಗಳು ಅವ್ರಿಗೆ ನೆನಪಾಗಲೇಬೇಕು ಅನ್ನೋ ಉದ್ದೇಶದಿಂದ ಈ ಹಾಡನ್ನು ನನ್ನ ಮಗಳು ಹೇಳ್ತಾಳೆ. ಬೆಳಗ ಮುಂಜಾನೆದಾಗ ಸಕ್ಕರೆ ನಿದ್ದಾಗ ಒಂಚೂರು ಕಡಿಮೆ ಹೇಳಿಬಿಡು ಮಗ. ಬೆಳಗ ಮುಂಜಾನೆದಾಗ ಸಕ್ಕರೆ ನಿದ್ಯಾಗ ಕನಸೊಂದ ಬಿದ್ದಿತ್ತ ಎಂಥದ್ದವ ಕದ್ದ ಮುಚ್ಚಿ ನನ್ನ ನೋಡೋ ಎದರಿನ ಮನಿ, ಹುಡುಗ ಕನಸಿನ್ಯಾಗ ಬಂದಿದ್ದ, ಹುಡುಗ ಕನಸಿನ್ಯಾಗ ಬಂದಿದ್ದ. ನೋಡೋ ಎದುರಿನ ಮನಿ, ಹುಡುಗ ಕನಸಿನ್ಯಾಗ, ಹುಡುಗ ಕನಸಿನ್ಯಾಗ ಬಂದಿದ್ದ.
ಮುಂದೆ ಅವ ಏನೇನೋ ಮಾಡಾವಿದ್ದ ಇನ್ನು ಮುಂದೆ ಅವ ಏನೇನೋ ಮಾಡಾವಿದ್ದ ರಪ್ಪಂತ ಬೆನ್ನಾಗ ಬಿದ್ದ ಹೊಡೆದೆ ರಪ್ಪಂತ ಬೆನ್ನಾಗ ಬಿದ್ದ ಹೊಡೆದೆ ಏಳ ಮುಂಡೆ ಇನ್ನು ಎಷ್ಟೊತ್ತ ಮಲ್ಕೊಳಾಕಿ ಏಳ ಮುಂಡೆ ಇನ್ನು ಎಷ್ಟೊತ್ತ ಮಲ್ಕೊಳಾಕಿ ಅನ್ಕೊಂತ ನಮ್ಮವ್ವ ನಿಂತಿತ್ತ ಅಯ್ಯೋ ಬೈಕೋತ ನಮ್ಮವ್ವ ನಿಂತಿತ್ತ ಅಯ್ಯೋ ಬೈಯುತ್ತ ನಮ್ಮವ್ವ ನಿಂತಿತ್ತ ಅಯ್ಯೋ ಬೈಕೋತ ನಮ್ಮವ್ವ ನಿಂತಿತ್ತ ಮಗಳ ಕನಸು ತಾಯಿ ಗೊತ್ತಾಗ್ಲಿಲ್ಲ ರೀ. ಇವ್ರ ಮನೆ ಇದ್ರಿಗೆ ಒಬ್ಬ ಹುಡುಗಿದ್ ನೋಡ್ರಿ ನಾವು ಗೊತ್ತಾಗ್ಬಿಡ್ತು. ಅದರೊಳಗೆ ಅವ ಉಪೇಂದ್ರನ ಅಭಿಮಾನಿ ಪ್ರೀತಿಸೆ ಒಂದು 100 ಸಲ ನೋಡಿದ. ಶುರು ಮಾಡಿದ ನೋಡ್ರಿ ಹುಡುಗಿ ಕಾಟ ಕೊಟ್ಟ ಎರಡೇ ಹಾಡುಗಳನ್ನ ಹೇಳಿ ನಾನು ಹೆಣ್ಮಕ್ಳ ಪರವಾಗಿ ಒಂದಿಷ್ಟು ಹಾಡುಗಳನ್ನ ಹೇಳ್ತೇನೆ. ಎರಡೇ ಯಾಕಂತಂದ್ರೆ ಅದು ಮಜಬೂತ್ ಆಗಬೇಕು ರೀ. ಈ ವೈರಲ್ ಆಗಿರ್ತಕ್ಕಂಥ ಒಂದು ಹಾಡನ್ನು ನಿಮ್ಗೆ ನನ್ನ ಮಗ ಹೇಳ್ತಾನೆ ರೀ. ಭಾಳ ವೈರಲ್ ಆಗಿರ್ತಕ್ಕಂಥ ಉತ್ತರ ಕರ್ನಾಟಕದ ಇಲ್ಕಲ್ ಸೀರೆ, ಗುಳೇದಗುಡು ಕುಬುಸ ಇವು ಪ್ರಪಂಚದ ಹೆಣ್ಮಕ್ಳಿಗೆ ಪ್ರೀತಿ ಅಂತ. ಈ ಚಂದ್ರಕಾಳಿ ಸೀರೆಗೆ ಇನ್ನೊಂದು ಹೆಸರು ರೀ, ದೊಡ್ಡದಡಿ ಸೀರೆ ಅಂತಾರೋ, ಚಂದ್ರಕಾಳಿ ಸೀರೆ ಅಂತಾರೋ. ಈ ಚಂದ್ರಕಾಳಿ ಸೀರೆ ಉಟ್ಕೊಂಡು ಬರ್ತಕ್ಕಂಥ ಹುಡುಗಿಗೆ ಹುಡುಗ ಏನು ಕೇಳ್ತಾನೋ ಅಂತಕ್ಕಂಥದ್ದನ್ನು ಭಾಳ ಫೇಮಸ್ ಆಗಿರ್ತಕ್ಕಂಥ ಹಾಡೋದು. ಈ ಗೀತೆಯನ್ನು ನನ್ನ ಮಗ ಹೇಳ್ತಾನೋ. ಇದನ್ನು ನೋಡೋದ್ರಕ್ಕಿಂತ ಪೈಲೆ ಈಗ ನಮ್ಮ ಸಿದ್ದಪ್ಪ ಮುತ್ಯಾನ ಹೆಂಗೆ ಕರೆಸಿದಿರಿ, ಹಾಗೆ ಊರೊಳಗೆ ಪ್ರವಚನಕ್ಕೆ ಒಬ್ಬರು ಮಹಾತ್ಮರು ಬಂದರು, ಭಾಳ ದೊಡ್ಡ ಮಹಾತ್ಮರು.